ಪ್ರಸಾದ್ ಸಾಹೇಬ್ರ ಅಗಲಿಕೆಯಿಂದ ಸಮುದಾಯಕ್ಕಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಭಾಳ ದೊಡ್ಡ ನಷ್ಟ ಆಗಿದೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಭಾಳ ಕೆಲವು ಜನರು ಬೌದ್ಧ ತತ್ವ, ಬೌದ್ಧ ಧರ್ಮ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಹಾಗೂ ಅವರ ಮುಂದಾಲೋಚನೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ. ಅವರು ಬಹಳ ನೇರವಾದಂಥ ವ್ಯಕ್ತಿ, ನಮ್ಮಂಥವರಿಗೆಲ್ಲ ಸ್ಫೂರ್ತಿ. ಯಾವಾಗಲೂ ಕೂಡ ನನಗೆ ವೈಯಕ್ತಿಕವಾಗಿ ಸಿಕ್ಕಿದಾಗೆಲ್ಲ ಸ್ವಲ್ಪ ಬುದ್ಧಿವಾದ ಹೇಳೋರು. ಅಂಬೇಡ್ಕರ್ ಅವರ ವಿಚಾರವನ್ನು ಇನ್ನೂ ಹೆಚ್ಚು ಓದಬೇಕು, ನೀನು ಹೆಚ್ಚು ತಿಳ್ಕೊಬೇಕು, ನೀವು ಯುವ ಸಮುದಾಯದವ್ರು ಯಾರು ಇದ್ದೀರಾ ಸಮಾಜದಲ್ಲಿ, ನೀವು ಅಂಬೇಡ್ಕರ್ ಅವರನ್ನು ಎಷ್ಟು ಓದ್ತೀರಾ ಅಷ್ಟೇ ನೀವು ಒಳ್ಳೆ ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ಯಾವಾಗಲೂ ಕಿವಿ ಮಾತು ಹೇಳೋರು. ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗೂ ಕೂಡ ಹಲವಾರು ಬಾರಿ ಫೋನ್ ಮುಖಾಂತರ ಇರ್ಬೋದು, ವೈಯಕ್ತಿಕವಾಗಿ ಭೇಟಿಯಾದಾಗಿರ್ಬೋದು, ನನಗೆ ಮಾರ್ಗದರ್ಶನ ನೀಡಿದಂಥವ್ರು. ಇದು ಬರೇ ನಮ್ಮ ಸಮಾಜಕ್ಕೆ ಅಥವಾ ರಾಜ್ಯಕ್ಕಲ್ಲ, ವೈಯಕ್ತಿಕವಾಗೂ ನನಗೆ ಕೂಡ ಒಂದು ದೊಡ್ಡ ಹಿನ್ನಡೆ ಅಂತ ನಾನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ಖರ್ಗೆ ಸಾಹೇಬ್ರು ಇರ್ಬೋದು, ಅವರಿರ್ಬೋದು, ಅವರ ಒಡನಾಟ ಕೂಡ ಹಲವಾರು ಬಾರಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸಮುದಾಯದ ವಿಚಾರ, ಸಂವಿಧಾನದ ಬಗ್ಗೆ ಬಂದಾಗ ಅವ್ರ ನಿಲುವು ಒಂದೇ ಇರ್ತಾರೆ. ಸೊ ಅವರಿಬ್ಬರೂ ಕೂಡ ನಮ್ಮ ಯುವಕರಿಗೆ ಒಂದು ರೀತಿಯಾದಂಥ ಸ್ಫೂರ್ತಿ. ಯಾರಿಗೂ ಅಂಜ್ತಾ ಇರಲಿಲ್ಲ, ಇದ್ದಾಗ ಹೇಳ್ತಾ ಇದ್ದರು. ಏನಿದ್ರು ಕಾನೂನು ಬದ್ಧವಾಗಿ, ಸಂವಿಧಾನ ಬದ್ಧವಾಗಿ ಅವರ ನುಡಿ ಮತ್ತು ನಡೆ ಎರಡೂ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.